ಹಲೋ ಹಾಯ್ ನಮಸ್ಕಾರ ಬಂಧುಗಳೇ. ನಾವೀಗ ತುಳಸಿ ವಿವಾಹದ ಅಂದರೆ ತುಳಸಿ ಹಬ್ಬದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಇದೊಂದು ಹಿಂದೂ ಹಬ್ಬವಾಗಿದೆ. ತುಳಸಿ ವಿವಾಹವು ಮಾನ್ಸೂನ್ ಅಂತ್ಯವನ್ನು ಸೂಚಿಸುತ್ತದೆ ಮತ್ತು ಹಿಂದೂ ಧರ್ಮದಲ್ಲಿ ಮದುವೆಯ ಋತುವಿನ ಆರಂಭವನ್ನು ಸೂಚಿಸುತ್ತದೆ. ಲಕ್ಷ್ಮಿಯು ಈ ದಿನ ರಾಕ್ಷಸನನ್ನು ಕೊಂದಳು ಮತ್ತು ತುಳಸಿ ಸಸ್ಯವಾಗಿ ಭೂಮಿಯ ಮೇಲೆ ಉಳಿದಿದ್ದಾಳೆಂದು ಪುರಾಣಗಳು ಹೇಳುತ್ತವೆ. ವೈಷ್ಣವ ದಂತಕಥೆಯೊಂದು ದೇವತೆಗಳು ಮತ್ತು ಅಸುರರ ಕಾಸ್ಮಿಕ್ ಸಾಗರ ಸಮುದ್ರ ಮಂಥನ ತುಳಸಿಗೆ ಸಂಬಂಧಿಸಿದೆ ಎಂದು ಹೇಳುತ್ತಾರೆ. ಮಂಥನದ ಕೊನೆಯಲ್ಲಿ ಧನ್ವಂತರಿಯು ಅಮೃತದೊಂದಿಗೆ ಸಾಗರದಿಂದ ಮೇಲೆದ್ದನು. ವಿಷ್ಣುವು ಅದನ್ನು ದೇವತೆಗಳಿಗಾಗಿ ಸಂಪಾದಿಸುತ್ತಾನೆ ಮತ್ತು ಅದನ್ನು ಅಸುರರಿಗೆ ಕೊಡಲು ನಿರಾಕರಿಸುತ್ತಾನೆ. ವಿಷ್ಣುವು ಸಂತೋಷದ ಕಣ್ಣೀರನ್ನು ಸುರಿಸಿದನೆಂದು ಪರಿಗಣಿಸಲಾಗಿದೆ. ಅದರಲ್ಲಿ ಮೊದಲನೆಯ ಕಣ್ಣೀರು ಅಮೃತದೊಳಗೆ ಬಿದ್ದಿತು ಮತ್ತು ತುಳಸಿಯು ಉದ್ಭವವಾದಳು. ನಂತರ ವಿಷ್ಣು ಮತ್ತು ತುಳಸಿಯು ವಿವಾಹವಾದರು ಎಂದು ಹೇಳುತ್ತಾರೆ. ಅನೇಕರು ತಮ್ಮ ಮನೆಯ ಮುಂದೆ ಅಥವಾ ಸಮೀಪದಲ್ಲಿ ತುಳಸಿ ಗಿಡಗಳನ್ನು ಬೆಳೆಸುತ್ತಾರೆ. ಸಾಮಾನ್ಯವಾಗಿ ವಿಶೇಷ ಮಡಕೆಗಳಲ್ಲಿ ಅಥವಾ ತುಳಸಿ ವೃಂದಾವನ ಎಂದು ಕರೆಯಲ್ಪಡುವ ವಿಶೇಷ ಕಲ್ಲಿನ ರಚನೆಯ ಅವರ ಸಂಸ್ಕೃತಿಗೆ ಸಂಬಂಧಿಸಿದೆ. ಸಾಂಪ್ರದಾಯಿಕವಾಗಿ ತುಳಸಿಯನ್ನು ಹಿಂದೂ ಮನೆಗಳ ಮಧ್ಯದಲ್ಲಿ ನೆಡಲಾಗುತ್ತದೆ. ಸಸ್ಯವನ್ನು ಧಾರ್ಮಿಕ ಉದ್ದೇಶಗಳಿಗಾಗಿ ಮತ್ತು ಅದರ ಸಾರಭೂತ ತೈಲಕ್ಕಾಗಿ ಬೆಳೆಸುತ್ತಾರೆ. ಹಿಂದೂ ವೇದಗಳಲ್ಲಿ ತುಳಸಿ ವೈಷ್ಣವಿ, ವಿಷ್ಣುವಲ್ಲಭ, ಹರಿಪ್ರಿಯ, ವಿಷ್ಣು ತುಳಸಿ ಎಂದು ಕರೆಯಲಾಗುತ್ತದೆ. ಹಸಿರು ಎಲೆಗಳನ್ನು ಹೊಂದಿರುವ ತುಳಸಿಯನ್ನು ಶ್ರೀ ತುಳಸಿ ಅಥವಾ ಲಕ್ಷ್ಮೀ ತುಳಸಿ ಎಂದು ಕರೆಯಲಾಗುತ್ತದೆ. ಶ್ರೀ ವಿಷ್ಣುವಿನ ಸಂಗಾತಿಯಾದ ಲಕ್ಷ್ಮಿಗೆ ಸಮಾನಾರ್ಥಕ ಪದವಾಗಿದೆ. ಈ ವಿಧವನ್ನು ರಾಮ ತುಳಸಿ, ಪ್ರಕಾಶಮಾನವಾದ ತುಳಸಿ ಎಂದು ಸಹ ಹೇಳಲಾಗುತ್ತದೆ. ವಿಷ್ಣುವಿನ ಪ್ರಮುಖ ಅವತಾರಗಳಲ್ಲಿ ರಾಮನೂ ಒಬ್ಬ. ಕಡು ಹಸಿರು ಅಥವಾ ನೇರಳೆ ಎಲೆಗಳು ಮತ್ತು ನೇರಳೆ ಕಾಂಡವನ್ನು ಹೊಂದಿರುವ ತುಳಸಿಯನ್ನು ಶ್ಯಾಮ ತುಳಸಿ, ಕಡು ತುಳಸಿ ಅಥವಾ ಕೃಷ್ಣ ತುಳಸಿ ಎಂದು ಸಹ ಕರೆಯುತ್ತಾರೆ. ಕೃಷ್ಣನು ವಿಷ್ಣುವಿನ ಪ್ರಮುಖ ಅವತಾರವೂ ಹೌದು. ಈ ವಿಧವನ್ನು ವಿಶೇಷವಾಗಿ ಕೃಷ್ಣನಿಗೆ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ, ಏಕೆಂದರೆ ಅದರ ನೇರಳೆ ಬಣ್ಣವು ಕೃಷ್ಣನ ಕಪ್ಪು ಮೈ ಬಣ್ಣವನ್ನು ಹೋಲುತ್ತದೆ. ಶ್ರೀ ತುಳಸಿ ದಯೆ ತೋರಮ್ಮ.